ತರಕಾರಿ ಬದನೆಕಾಯಿ ಹೀರೆಕಾಯಿ ಪಡವಲಕಾಯಿ ಸಸ್ತಾ ಮಾಲ್ ನಿಂತ್ಕೋ ಬನ್ನಿ ಸ್ವಾಮಿ ಏನ್ ಬೇಕು ತೊಗೊಳ್ಳಿ. ಹೆಂಗೆ ಬೆಂಡೆಕಾಯಿ? ಬೆಂಡೆಕಾಯಿ 8.5 ಸ್ವಾಮಿ. ಎಲ್ಲ ಬಲ್ತೋಗಿದಾವಲ್ಲ. ಇಲ್ಲ ಸ್ವಾಮಿ ಫ್ರೆಶ್ ಮಾಲು. ಅಯ್ಯಯ್ಯ ಹತ್ತದ ಹೀರೆಕಾಯಿ ರೂಪಾಯಿ ಫುಲ್ ಚರ್ಲಾಗ ಹೋಗ್ಬಿಟ್ಟಿದ್ಯಾ? ಇದೇನ್ ಸ್ವಾಮಿ ಎಲ್ಲ ತೆಗೆದು ಬಿಸಾಕ್ತಾ ಇದ್ರಲ್ಲ. ಉಳ್ತಿರೋ ಮಾಲ್ ಗಾಡಿಲಿ ಇಟ್ಕೊಂಡು ಸಂಜೆವರೆಗೂ ನೀನ್ ವ್ಯಾಪಾರ ಮಾಡಿದ್ರು 3 ಕಾಸು ವ್ಯಾಪಾರ ಆಗಿಕ್ಕಿಲ್ಲ. ನನ್ ಮಾತ್ ಕೇಳು, ಆತರ ಕೊಡ್ತಾ ಆಂಜನೇಯನಂಗ ಆಡ್ಬೇಡ. ಫ್ರೆಶ್ ಮಾಲ್ ಅಂತ ಬೋರ್ಡ್ ಬರ್ತಿಕ್ಕಲ್ಲ ಸ್ವಾಮಿ ಅಂದ್ರೆ. ಅದ್ ಸರಿ, ಟೊಮೆಟೊ ಹೆಂಗೆ ಕೆಜಿ? 12 ರೂಪಾಯಿ ಕೆಜಿ. 12 ರೂಪಾಯಿ. ಪಡವಲ್ಕಾಯಿ ಹೆಂಗೆ ಕೆಜಿ? 8 ರೂಪಾಯಿ ಸ್ವಾಮಿ. 8 ರೂಪಾಯ? ಅಯ್ಯೋ 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 ನೋಡಪ್ಪ, ನನ್ಗೆಲ್ಲ ಸೇರಿ ಒಂದ್ 5 ಕೆಜಿ ಬೇಕು. ಸಾರ ಸಟ್ಟಾಗಿ ಹೆಂಗ ಹಾಕೊಡ್ತೀಯ ಅಂತ ಒಂದ್ ನಿಯತ್ತಲ್ಲಿ ಒಂದ್ ರೇಟ್ ಹೇಳ್ಬಿಡು. ಸ್ವಾಮಿ ಒಂದೊಂದು ಕೆಜಿಗೆ 50 ಪೈಸಾ ಕಮ್ಮಿ ಮಾಡ್ಕೊಡಿ. 50 ಪೈಸೆ ಕಮ್ಮಿ ಮಾಡ್ಕೋಬೇಕಾ? ಒಂದೇ ಒಂದ್ ಮಾತು ಕೇಳ್ಬಿಡ್ಲಾ? ಎಲ್ಲದಕ್ಕೂ ಕೆಜಿ 2 ರೂಪಾಯಿ ನಂಗೆ ಮಾಡ್ಕೊಂಬಿಟ್ಟು ತೂಕ ಹಾಕ್ಬಿಟ್ಟು ದುಡ್ಡು ತಗೊಂಡು ಶಿವ ಅಂತ ಹೋಯ್ತು. 2 ರೂಪಾಯಿ ಕೆಜಿನ? ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಕಾಪಾಡಪ್ಪ. ಇವನವನ್ ತರಕಾರಿ ರೇಟ್ ಕೇಳಿದ್ರೆ ತಿನ್ನೋದೇ ಬೇಡ ಅನ್ಸ್ಬಿಡುತ್ತೆ. ಇಷ್ಟ ತರಕಾರಿ ಒಂದ್ ತಿಂಗಳು ಬರ್ಬೇಕು, ಗೊತ್ತಾಯ್ತಾ? ನಿನ್ ಸುಪುತ್ರ ಇನ್ನೂ ರೆಡಿ ಆಗ್ಲಿಲ್ವಾ? ನಾನು ಯಾವಾಗ್ಲೂ ರೆಡಿ. ಬಸ್ ಕಾಸು ಕೊಟ್ರೆ ಹೊರಡ್ತೀನಿ. ಇವತ್ತಿಂದ ಬಸ್ ಕಟ್. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣನೇ ಬಡ್ಜೆಟ್ ರೈಸ್ ಆಯ್ತಪ್ಪ. ಮತ್ತೆ ಆಫೀಸ್ಗೆ ಹೇಗ್ ಹೋಗೋದು? 2 ವೀಲರ್ ಅಲ್ಲಿ. 2 ವೀಲರ್ ಅಂದ್ರೆ ಇದೆ, ಬ್ರ್ಯಾಂಡ್ ನ್ಯೂ ಸೈಕಲ್. ಎಲ್ಲಿ ಸಿಕ್ತಪ್ಪ ನಿಂಗೆ? ಯಾವನೋ ಕುಡಿಯ ಕಾಸಿಲ್ದಲೆ 25 ರೂಪಾಯಿಗೆ ಅಡ ಇಟ್ಬಿಟ್ಟು ಹೋದ. ನೋಡು, ಎತ್ತಿನ ಗಾಡಿ ಆಯ್ತು ಅಂದ್ರೆ ಅದಕ್ಕೆ ಹುಲ್ಲು ಹಾಕ್ಬೇಕು. ಎಂಜಿನ್ ಇಂದ ಆಯ್ತು ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು. ಎಕ್ಸ್ಪೆನ್ಸಿವ್ ಇಲ್ದಲೆ ಎಕ್ಸೈಸ್ ಆಗೋ ಒಂದೇ ಒಂದು 2 ವೀಲರ್ ವೆಹಿಕಲ್ ಅಂದ್ರೆ ಇದೇ ಕಣಪ್ಪ. ಜಾಲಿಯಾಗಿ ಎಲ್ ಬೇಕಾದ್ರೂ ಜಮಾಯಿಸಬಹುದು. ನಂಗೆ ತುಳಿಯೋದ್ ಬರಲ್ವೇ? ನನಗ್ ಬರುತ್ತೆ, ನಾನ್ ಡ್ರಾಪ್ ಮಾಡ್ತೀನಿ, ವಿಜಿ, ಪಿಕಪ್ ಮಾಡ್ತೀನಯ್ಯ. ಡಬ್ಬಿ ತಗೋಪ್ಪ. ಏನಪ್ಪ ಇದು? ನಾನು ಏನ್ ಮಾಡ್ಲು, ಬ್ರೇಕ್ ಹಿಡಿಯಕ್ಕಿಲ್ಲ. ಸರಿ ಸರಿ, ನೀ ಹೋಗು. ನಾನು ಒಳಗ್ ಬರ್ತೀನಿ ನಡಿ. ಯಾಕೆ? ಯಾಕೆ ಅಂದ್ರೆ ಇಲ್ಲಿ ನೋಡು, ಸೈಕಲ್ ತುಳಿದು ಮೈಯೆಲ್ಲ ಬೆವತು ನಾತ ಆಗೋಗ್ಬಿಟ್ಟದೆ. ಪುಕ್ಸಟ್ಟೆ ಗಾಳಿಲಿ ಮೈಯೆಲ್ಲ ಒಣಗಿಸ್ಕೊಂಡು ಹೋಗ್ತೀನಯ್ಯ. ಸರಿ ಬಾ. ಇಜ್ಜಿ, ಟೇಬಲ್ ಕೆಳಗಡೆ ಕೈಗೆ ಆಡಿಸ್ಬೋದಾ? ಟೇಬಲ್ ಕೆಳಗೆ ಕಾಲಾಡಿಸಬಹುದು, ಟೇಬಲ್ ಮೇಲೆ ಕೈ ಆಡಿಸಿ ಬರೀಬಹುದು. ಬೇಕು ನನ್ನ ಮಗನೇ, ಅದಲ್ಲ ಕಣೋ ನಾನು ಹೇಳಿದ್ದು. ಟೇಬಲ್ ಕೆಳಗಡೆ ಲಂಚ ಗಿಂಚ ಸಿಕ್ಕಿದ್ರೆ ವಾಕ್ಯಬೋದಾ ಅಂತ. ಕೆಲ್ಸ ಕಳ್ಕೋಬೇಕನ್ನು ಹಾಗಿದ್ರೆ ಲಂಚ ತಗೋಬಹುದು. ನೀನ್ ಅಲ್ಲಿ ನಿಂತು ಗಾಳಿ ತಗೊಂಡು ಹೋಗು. ಅಲ್ಲಿ ಅಲ್ಲಿ. ಗುಡ್ ಮಾರ್ನಿಂಗ್ ಸರ್. ಏನ್ ಉಟ್ಬಿಟ್ಟಯ್ಯ ನನ್ನ ಹೊಟ್ಟೆಲಿ. ಹಲೋ ಲಕ್ಷ್ಮಿ. ಹಲೋ ವಿಜಯ್. ವಿಜಯ್, ಇದೊಂದು ಸ್ವಲ್ಪ ರೆಫರ್ ಮಾಡಿ. ಅಕೌಂಟ್ ನಂಬರ್ 504 ನಲ್ಲಿ 2 lakhs ಡಿಡಿ ಹಾಕಿದ್ದಾರೆ. ಅಯ್ಯೋ, ನನ್ ಮಗನ್ ಯಾರು ಲೈನ್ ಹೊಡಿತಾರಂಗದೆ. ಇದು ಉಚ್ಬಿಡೋದು, ಬಿದ್ಬಿಡ್ತೆ. ಅಂಬಾ ಭವಾನಿ, ಏನಯ್ಯ ಒಳಗಡೆ ಬಂದು ಭಿಕ್ಷೆ ಕಟ್ತಿದ್ಯಾ? ಹೊರಗಡೆ ಹೋಗಯ್ಯ. ಲಕ್ಷ್ಮಿ, ಇವರು ಬೆಕ್ಕರಲ್ಲ, ಮೈ ಫಾದರ್. ಮತ್ತೆ ಈ ಗೇಟಪ್ ಅಲ್ಲಿ ಬಂದಿದ್ದಾರೆ? ಅದು ಅಮ್ಮ, ನಿನ್ನ ನೋಡ್ತಾ ಇದ್ರೆ ತೇಟ್ ಇವ್ ಸತ್ತೋ ತಂಗಿ ತರನೇ ಕಾಣಿಸ್ತಾ ಇದೀಯ. ನಿಜ. ನನ್ಗೆ ಗೊತ್ತಿಲ್ಲದೆ ನನ್ ತಂಗಿ ಯಾವಾಗ ಹುಟ್ಟಿದ್ಲು, ಯಾವಾಗ ಸತ್ಲು? ನೀನ್ ಚಿಕ್ಕವನಿದ್ದಾಗ್ಲಿ ಅವಳು ಸತ್ತೋದ್ಲು. ಇದೆಲ್ಲ ನಿನ್ ಜ್ಞಾಪಕದಲ್ಲಿಲ್ಲ. ಬಾಯಿ ಮುಚ್ಕೊಂಡ್ ಮರ್ಯಾದಿಂದ ಸುಮ್ಮನೆ ಕಲ್ತ್ಕೊ. ಅಮ್ಮ, ಬಾಯಿ ತುಂಬಾ ಒಂದ್ಸಾರಿ ಅಣ್ಣ ಅಂತ ಕರೆದ್ಬಿಟ್ರೆ ಕೇಳಿ ಕಿವಿ ತಂಪ್ ಮಾಡ್ಕೊಂಡ್ಬಿಡ್ತೀನಿ. ಅಣ್ಣ? ನನ್ನಲ್ಲಮ್ಮ, ಈ ನನ್ನ ಮಗನ ಅಣ್ಣ. ತಂಗಿ ಅನ್ನೋ ಕಮಂಗಿ. ತಂಗಿ ಅಣ್ಣ. ನಿಮ್ಮಿಬ್ಬರು ನೋಡ್ತಾ ಇದ್ರೆ ವಾತ್ಸಲ್ಯ ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಲೀಲಾವತಿ ಅವರು ಅಭಿನಯಿಸಿದಷ್ಟು ಚೆನ್ನಾಗಿದೆ. ಅಣ್ಣ. ತಂಗಿ. ಅಣ್ಣ ತಂಗಿ ಪ್ರೀತಿ ಸಾಕು, ಕೂತ್ಕೊಂಡು ಕೆಲಸ ನೋಡು. ನೀನು ಕೆಲಸ ನೋಡೋಗು ತಾಯಿ. ಹಲೋ ಬ್ರದರ್. ಎಲ್ಲಾ ಮಕ್ಳು ತಾಯಿ ಹೊಟ್ಟೆಯಿಂದ ತಲೆ ಮುಂದ್ ಮಾಡ್ಕೊಂಡು ಬಂದ್ರೆ ನೀನು ಕಾಲ್ ಮುಂದ್ ಮಾಡ್ಕೊಂಡು ಬಂದು ನಿನ್ ಕಾಲು ಮಂಚ ಹೋಗ್ತಿದ್ದಾಗೆ ನಮ್ ತಾಯಿ ತೀರ್ಕೊಂಡ್ಬಿಡ್ಲಲ್ಲ. ತಾಯಿ ಇಲ್ಲ ತಬ್ಲಿ, ನಿನಗೆ ನಡೆಯೋದ್ ಕಲ್ಸೋಣ ಅಂತ ಮಂಚದ ಮೇಲಿಂದ ಕೆಳಗಿಳಿಸಿದ್ರೆ ಅಪ್ಪ ಕಾಲು ನೆಲ ತಗಲ್ತಿದ್ದಾಗೆ ಅಪ್ಪನ್ ತಿಂದಾಕ್ಬಿಟ್ಯಲ್ಲೋ. ನಿನಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಗುರುಗಳು ಬಂದು ಓಂಕಾರ ಹೇಳ್ತಿದ್ದಾಗೆ ಝೇಂಕಾರ ಆಗೋಗ್ಬಿಟ್ರಲ್ಲೋ. ಉಪನಯನ ದಿವಸ ಆಶೀರ್ವಾದ ಮಾಡೋದಕ್ಕೆ 6 ಜನ ಶಾಸ್ತ್ರಿಗಳು ಕೂತಿದ್ರೆ ಹರೋಹರ ಆಗ್ಬಿಟ್ರಲ್ಲೋ ನಿನ್ ಕಾಲ್ಗುಡ್ದಿಂದ. ತಮ್ಮ ಬಿಡೋಕಾಗುತ್ತಾ ಅಂತ ಮದುವೆ ಕಾರ್ಯ ಕರ್ಕೊಂಡು ಹೋದ್ರೆ ನಿನ್ನ
ತಾಳಿ ಕಟ್ಟಿದ್ದಾಗೆ ಹಸೆಮಣೆ ಮೇಲೆ ಕೂತಿದ್ ಗಂಡು ಹೆಣ್ಣು ಗೊಟ್ಟಕ್ಕೆ ಕದ್ಬಿಟ್ರಲ್ಲೋ. ಓಟಕ್ ಗತಿ ಇಲ್ಲ ಅಂತ ಪಿಂಡದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರೆ ಪಿಂಡ ಹಾಕ್ಸೋರ್ಗೆ ಪಿಂಡ ಹಾಕೋ ಸ್ಥಿತಿ ತಂದಿಟ್ಬಿಟ್ಟೆಲ್ಲೋ. ನೀನ್ ಎಲ್ಲಿ ಕಾಲಿಟ್ರಲ್ಲಿ ಮಟಾಶ್ 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 ಮಟಾಶ್. ಈ ನೋವು ತಡಿಲಾರ್ದೆ ಆ ಭಗವಂತನಲ್ಲಿ ಹೇಗಾದ್ರೂ ಮಾಡಿ ನನ್ನನ್ನು ಇದರಿಂದ ಬಚಾವ್ ಮಾಡಪ್ಪ ಅಂತ ಕೇಳ್ಕೊಂಡೆ. ನನ್ನ ಪೂಜೆಯ ಪುಣ್ಯದ ಫಲದಿಂದ ನೀನು ಆಕ್ಸಿಡೆಂಟ್ ಅಲ್ಲಿ ತೀರು ಹೋಗ್ಬಿಟ್ಟೆ. ನೀನು ಸತ್ತೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಹೋಗ್ಲಿ ನಾನು ಶುಭಂ 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 ಶುಭಂ. ನೀನು ಸತ್ತಿದ್ದು ಗ್ಯಾರಂಟಿ ಆದ್ಮೇಲೆ 50ನೇ ವಯಸ್ಸಿನಲ್ಲಿ ನನಗೆ ಮದುವೆ ಆಗ್ತಾ ಇದೆಯೋ. ಹೆಣ್ಣು ಕೊಡೋರು ಬರ್ತಾ ಇದ್ದಾರೆ, ನಿಶ್ಚಿತಾರ್ಥ ತಾಂಬೂಲ ತರ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ. ಕೂತ್ಕೊಳ್ಳಿ. ಓಹೋ, ನಾನು ಚೂರ್ಣದಿಂದ ಸ್ವಾಗತ ಕೊಡ್ತಾ ಇದ್ದೀರೋ. ಊರಲ್ಲಿ ಎಲ್ಲಾರ ಮದುವೆ ಮಾಡಿಸುವಂತಹ ವೇದ ಪಂಡಿತ ಅಪ್ಪಯ್ಯ ಶಾಸ್ತ್ರಿಗಳಿಗೆ ನಾನು ಮದುವೆ ಮಾಡಿಸುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನನ್ನ ಅದೃಷ್ಟ. ಅದೇನೋ ಹೇಳ್ತಾರಲ್ಲ, ಈ ಡಾಕ್ಟ್ರೇ ಆಪರೇಷನ್ ಮಾಡೋ ಹಾಗೆ. ಡಾಕ್ಟ್ರೇ, ಬರೋ 9ನೇ ತಾರೀಕು ರಾತ್ರಿ 10 ಗಂಟೆಗೆ ದಿವ್ಯವಾದ ಮುಹೂರ್ತ ಇದೆ. ಐ ನೋ ದಟ್, ಬಟ್ ಅದೇ ಮುಹೂರ್ತದಲ್ಲಿ ಐ ಫಿಕ್ಸ್ಡ್ 3 ಮ್ಯಾರೇಜಸ್. ವಾಟ್ ಟು ಡೂ? ಅಯ್ಯೋ, ಅದು ಹೇಗಾಗುತ್ತೆ? ಅದೇ ಮುಹೂರ್ತದಲ್ಲಿ ನಿಮ್ಮ ಮದುವೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡ್ಕೊಂಡ್ ಬಂದ್ಬಿಡ್ತೀವಲ್ಲ. ನೋ ಪ್ರಾಬ್ಲಮ್. ಸನ್ ರೈಸ್ ಒಂದು, ಸನ್ ಸೆಟ್ ಒಂದು, ಮಿಡ್ ನೈಟ್ ಒಂದು ಅಡ್ಜಸ್ಟ್ ಮಾಡ್ತೀನಿ. ಅಂದಾಗ ತಮ್ಮ ವಯಸ್ಸೆಷ್ಟು? ಜಸ್ಟ್ 50. ಪರವಾಗಿಲ್ಲ ಬಿಡಿ, ನನ್ನ ಮಗಳಿಗಿಂತ 1 ವರ್ಷ ಕಮ್ಮಿನೇ ಇದೆ. ಎಲ್ಲಿ ತಾಂಬೂಲ ಕಾಣಿಸ್ತಾನೆ ಇಲ್ವಲ್ಲ? ತಂದಿದೀವಿ. ವಾಟ್ ಇಸ್ ದಿಸ್? ಇದು ಸ್ವೀಟು, ಇದು ಸಾದಾ. ಇದು ಜರ್ದ. ಇದೇನ್ ತಾಂಬೂಲನೇನ್ರಿ? ನನ್ನ ಪಿಂಡ. ತಾಂಬೂಲ ಅಂತ ಅಂದ್ರೆ ಸಿಲ್ವರ್ ಪ್ಲೇಟ್ ನಲ್ಲಿ ಹೂವು, ಹಣ್ಣು, ಎಲೆ, ಅಡಿಕೆ ತರೋದ್ ಬಿಟ್ಟು ಅದೆಲ್ಲ ಏನೂ ಗೊತ್ತಿಲ್ಲದೆ ಇರೋರ್ಗೆ. ಸಂಪೂರ್ಣವಾಗಿ ಶಾಸ್ತ್ರ ಗೊತ್ತಿರೋ ನಮಗೆ ಆಗಬೇಕದೆಲ್ಲ. ಸುಮ್ಮನೆ ತಗೊಳ್ಳಿ. ಕರೆಕ್ಟ್. ಮಟಾಶ್ 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 ಈ ಅಭಿಷೇಕ. Oh my God. What happened? ಹಲೋ ಬ್ರದರ್. ಹೌದು ಬ್ರದರ್. ಲಾರಿಗೆ ಸಿಕ್ಸತ್ತದನ್ನು ಮತ್ತೆ ಆಗೋ ಬಂದೆ. ಈ ಲೆಗ್ಗೆ ನನ್ನನ್ನು ಕಾಪಾಡ್ತು. ನಿನ್ ಬಾಡಿ ಎಲ್ಲ ಪೀಸ್ ಪೀಸ್ ಆಗೋಗಿತ್ತು. ನಿನ್ ಲೆಗ್ ಹೇಗೋ ಕಾಪಾಡ್ತು. ನಾನ್ ಸತ್ನಾ? ಯಮಲೋಕದಲ್ಲಿ ನನ್ನ ಲೆಗ್ ಇಟ್ನಾ? ಯಮನಿಗೂ ಯಮನ ವೈಫ್ಗೂ ಕ್ಲಾಶ್, ಯಮನಿಗೂ ಚಿತ್ರಗುಪ್ತನಿಗೂ ಕ್ಲಾಶ್, ಯಮನಿಗೂ ಯಮ ಕಿಂಕರ್ಗೂ ಕ್ಲಾಶ್. ಯಮಲೋಕನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ಪ್ರತ್ಯಕ್ಷ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಇಟ್ಕೊಂಡ್ರು. ಯಾಕೆ ಈಗ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ ಅಂತ ಕೇಳಿದಾಗ ಐ ಶೋ ಮೈ ಲೆಗ್. ಈ ಲೆಗ್ಗಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದ್ಯಾ? ಮರಿ ಸ್ವಾಮಿ ನೋಡಪ್ಪ, ನಿನ್ನ ಲೆಗ್ನ ಇಲ್ಲಿಟ್ಟು ನಮ್ಮ ಲೋಕನ ಧ್ವಂಸ ಮಾಡ್ಬೇಡ. ನಿನಗೆ ಮತ್ತೆ ಜೀವದಾನ ಮಾಡ್ತಾ ಇದೀವಿ, ನಿನ್ನ ಲೆಗ್ಗೆ ಇನ್ನೂ ಶಕ್ತಿ ಕೊಡ್ತಾ ಇದೀವಿ ಅಂತ ಹೇಳಿ ನೀನು ಭೂಲೋಕಕ್ಕೆ ಹೋಗಿ ನಿನ್ನ ಲೆಗ್ನ ಅಲ್ಲೇ ಇಟ್ಟು ಧ್ವಂಸ ಮಾಡ್ತಾ 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 ಮಟಾಶ್ ಲೆಗ್ ಅಂತ ಹೆಸರುವಾಸಿ ಆಗುವಂತ ಆಶೀರ್ವಾದ ಮಾಡಿ ಕಳ್ಸಿದ್ದಾರೆ. ರೀ ಶಾಸ್ತ್ರಿಗಳೇ, ಇನ್ನೂ ಏನ್ರಿ ನೋಡ್ತಾ ಇದ್ದೀರಾ? ಬನ್ರಿ ಹೋಗೋಣ. ಸ್ವಲ್ಪ ರೀ, ನಾನ್ ತಾಂಬೂಲ ತಗೋತೀನಿ. ಇನ್ನೇನ್ರಿ ತಗೋತೀರ ನನ್ನ ಪಿಂಡ? ಇವನ್ ಸತ್ತು ಹೋಗಿದ್ದಾನೆ ಅಂತ ಈ ಸಂಬಂಧ ಕರ್ಕೊಂಡು ಬಂದ. ಇವನು ಬದುಕು ಬಂದ್ಬಿಟ್ಟ. ಇನ್ನು ಈ ಜನ್ಮದಲ್ಲಿ ಅಪ್ಪಯ್ಯ ಶಾಸ್ತ್ರಿಗಳೇ ನಿಮಗೆ ಮದುವೆ ಆಗೋಲ್ಲ. ನಾನಂತೂ ಸತ್ರೂ ಸರಿ ಇನ್ನೊಂದು ಸಂಬಂಧ ಕರ್ಕೊಂಬಲ್ಲ. ನಡೀರಯ್ಯ, ನಮ್ಗ ನಾವು ಆಗ್ಬಿಟ್ರೆ ಕಷ್ಟ. ನೀವು ಕೊಡದೆ ಹೋದ್ರೆ ನಮ್ ಬ್ರದರ್ಗೆ ಮದುವೆ ಮಾಡಕ್ ಆಗಲ್ವಾ? ಡೋಂಟ್ ವರಿ ಬ್ರದರ್, ನಾನ್ ನಿಂತು ಮಾಡಿಸ್ತೀನಿ. ಏನ್ ಮಾಡಿಸ್ತೀಯ? ತಿಥಿನ? ಮ್ಯಾರೇಜ್. ಮ್ಯಾರೇಜ್? ಮ್ಯಾರೇಜ್? ನೀನ್ ಬದುಕಿರುವಾಗ ನನಗೆ ಮ್ಯಾರೇಜ್? ನಾನ್ ಮನ್ಸು ಮಾಡಿದ್ರೆ ನೀನ್ ಈಗ್ಲೇ ಸಾಯ್ಬೋದು. ಆದ್ರೆ ಸಾಯ್ತಲ್ಲ. ಯಾಕೆ ಗೊತ್ತಾ? ನೀನು ನಮ್ಮಪ್ಪನ ಮಗ, ನಾನು ನಿನ್ನಮ್ಮನ ಮಗ. ಅದಕ್ಕೋಸ್ಕರ ತಾಡ್ಕೊಂಡಿದ್ದೀನಿ. ನೀನು ನನ್ನ ಮೇಲೆ ಕೈ ಎತ್ತಿದ ಮೇಲೆ ನಾನ್ ನಿಮ್ಮ ಅಪ್ಪನ ಮಗನೂ ಅಲ್ಲ, ನೀನ್ ನಮ್ಮ ಅಮ್ಮನ ಮಗನೂ ಅಲ್ಲ. ನನ್ನ ಮದುವೆ ಹಾಳು ಮಾಡಿದ ನಿನ್ನ ಈ ಮನೇಲಿ ಇಟ್ಕೊಂಡು 3 ಹೊತ್ತು ಊಟ ಹಾಕೋದಕ್ಕೆ ಆಗೋದಿಲ್ಲ. ಗೆಟ್ ಲಾಸ್ಟ್. ಕಟ ನೀನು ನನ್ನ ಮಟಾಸ್ ಲೆಗ್ ನ ಮಿಸ್ ಮಾಡ್ಕೊಂಡೆ. ಯು ಆರ್ ಬ್ಯಾಡ್ ಲೆಗ್ ಬ್ರದರ್.